ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲೇ ಚಂಪಾ, ಬೇಗ ತರ್ತಾರೆ ಅಂತಾರೆ ಅಜ್ಜಿ. ಚಂಪಿ ಟವಲ್ನ ತರ್ತಾಳೆ. ಅಜ್ಜಿ ವಿದ್ಯಾನ ಮುಖ ತಲೆ ಒರೆಸ್ತಾ, ಚಂಪಿ ಹೋಗು ಸಾಂಬ್ರಾಣಿನ ಸಿದ್ಧ ಮಾಡಿತಾ ಅಂತಾರೆ ಅಜ್ಜಿ. ಆಗ ಚಂಪಿ ಸಾಂಬ್ರಾಣಿ ಹೊಗೆ ಹಾಕ್ಕೊಂಡು ತರ್ತಾಳೆ. ಇಬ್ಬರು ಸೇರಿ ತಲೆಗೆ ಹೊಗೆನ ಹಿಡಿತಾರೆ. ಆಗ ವಿದ್ಯೆ ಸೀನ್ತಾಳೆ. ದೊಡ್ಡದಾಗಿ ನನಗೇನು ಆಗೋಕ್ಕಿಲ್ಲ ಅಂತ ಹೇಳ್ತಿದ್ದೆ, ಈಗ ನೆಗಡಿ ಶೀತ ಎರಡೂ ಆಗೋಗದೆ ಅಂತಾರೆ ಅಜ್ಜಿ. ಅಮ್ಮಮ್ಮ, ಅದು ಮಳೆಯಲ್ಲಿ ನೆಂದಿರೋದಕ್ಕೆ ಆಗಿರೋದಲ್ಲ, ಸಾಂಬ್ರಾಣಿ ಹಾಕ್ತಿದ್ದೀರಲ್ವೇ ಅದಕ್ಕೆ ಅಂತಾಳೆ ವಿದ್ಯಾ. 3 ಹೆತ್ತವಳು 6 ಹೆತ್ತವಳಿಗೆ ಹೇಳುತ್ತಾ ಇದ್ಲಂತೆ, ಹಾಗೆ ನನಗೆ ಹೇಳೋಕೆ ಬರಬೇಡ, ಸುಮ್ಮನೆ ಕೂತ್ಕೊಂಡು ಸಂದಾಗಿ ಹೊಗೆ ತೆಗಿಬೇಕು ನೀನು. ಆಮೇಲೆ ನಿನ್ನ ಆರೋಗ್ಯ ಸರಿ ಇದ್ರೆ ತಾನೇ ನಿನ್ನ ಹೊಟ್ಟೆಲಿರೋ ಮಗು ಸಂದಾಗಿರೋದು ಅಂತಾರೆ ಅಜ್ಜಿ. ಆಗ ಭದ್ರ ಗಾಡೀಲಿ ಬರ್ತಾನೆ. ಓಹೋ, ಸಾಹೇಬರು ಬಂದರು ಅನಿಸುತ್ತೆ, ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು ಅಂತಾರೆ ಅಜ್ಜಿ. ಆಗ ಭದ್ರ ಒಳಗೆ ಬಂದವರನ್ನು ನೋಡ್ತಾ, ಆಹಾ ಏಯ್ ಕಾಗೆ ಮುದುಕಿ, ನೀನೇನು ಸಾಮಾನ್ಯದವಳಲ್ಲ ಬಿಡು ನೀನು ಅಂತಾನೆ. ಏನ್ಲ ಅಂದೆ, ಏನೋ ಹಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಲ್ಲ ಅಂತಾರೆ ಅಜ್ಜಿ. ತಾವು ದೊಡ್ಡ ಗನಂದಾರಿ ಕೆಲಸ ಮಾಡ್ತಾವ್ರಲ್ಲ ಅದನ್ನು ನೋಡ್ತಾವ್ನಿ. ಏಯ್ ಅಮ್ಮಮ್ಮ, ದೊಡ್ಡ ಹಟ್ಟಿ ಯಜಮಾನಿ ಆಗಿ ಇಲ್ಲಿಗೆ ಬಂದು ಇವಳಿಗೆ ಸಾಂಬ್ರಾಣಿ ಹಾಕ್ಕೊಂಡು ಕೂತಿದ್ಯಲ್ಲ, ನಿನಗೆ ನಾಚಿಕೆ ಆಗೋಕ್ಕಿಲ್ವೇ ಅಂತಾನೆ ಭದ್ರ. ನನ್ನ ಮೊಮ್ಮಗಳ ಸೇವೆ ಮಾಡೋಕ್ಕೆ ನನಗೆ ಯಾಕ್ಲ ನಾಚಿಕೆ ಆಗಬೇಕು? ಅದೇನೋ ಹೇಳಿಬಿಟ್ಟಿಯಲ್ಲ ದೊಡ್ಡ ಹಟ್ಟಿ ಅಂತ. ಆ ದೊಡ್ಡ ಹಟ್ಟಿ ವಂಶದ ಕುಡಿನ ತನ್ನ ಹೊಟ್ಟೆಲಿ ಹೊತ್ಕೊಂಡಿರೋ ಮುದ್ದು ಸೊಸೆ ಇವಳು ಅಂತಾರೆ ಅಜ್ಜಿ. ಕಾಗೆ ಮುದುಕೆ, ನಡೆಸು, ಅದೆಷ್ಟು ದಿನ ಇದನ್ನೆಲ್ಲ ನಡೆಸ್ತೀಯ ಅಂತ ನಾನು ನೋಡ್ತೀನಿ ಅಂತಾನೆ ಭದ್ರ. ನೋಡ್ಕೊಳ್ಳುವೆ ಅಂತೆ, ಹೋಗ್ಲಾ ಅಂತಾರೆ ಅಜ್ಜಿ. ಆತು, ನಿನ್ನ ಟೈಮ್ ಈಗ ಆಡ್ತಿದ್ಯಾ, ನನ್ನ ಟೈಮ್ ಬರಲಿ, ಆಗ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತಾನೆ ಭದ್ರ. ಕೊಡು, ಅದೇನು ಕೊಡ್ತೀಯೋ ನಾನು ನೋಡ್ತೀನಿ, ಹೋಗಲೋ ಕೊಡಿಲಿ, ಎತ್ತು ಕೂದಲು ಅಂತ ಹೊಗೆನ ಹಿಡಿತಾರೆ ಅಜ್ಜಿ. ಈಚೆ ಶಿವರಾಮೇಗೌಡರು ಗೋವಿಂದ ಅಂತ ಕರೆದು ಫೈಲ್ನ ಕೊಡ್ತಾರೆ. ಆಗ ರಾಕಿ ಬಂದು, ಗೌಡ್ರೆ ಅಂತ ಶಿವರಾಮೇಗೌಡರ ಕಾಲನ್ನು ಹಿಡ್ಕೋತಾನೆ. ಏನ್ಲ ಮಾಡ್ತಿದ್ಯಾ, ತೆಗಿ ಅಂತಾರೆ ಶಿವರಾಮೇಗೌಡರು. ಗೌಡ್ರೆ, ಗುಡಿನಲ್ಲಿರೋ ದೇವರು ಕೈ ಮುಗಿದ್ರೆ ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನೇನು ಮಾಡಿದೆ ನೀವು ವರ ಕೊಟ್ಬಿಟ್ರಿ, ನನ್ನ ಪಾಲಿಗೆ ನೀವು ದೇವರು ಗೌಡ್ರೆ ಅಂತ ಹೇಳ್ತಾನೆ ರಾಕಿ. ಯಾಕ್ಲಾ ದೊಡ್ಡ ಮಾತೆಲ್ಲ ಆಡ್ತೀಯ, ಬಿಡ್ಲಾ ಕಾಲು ಬಿಡ್ಲಾ ಅಂತಾರೆ ಶಿವರಾಮೇಗೌಡರು. ನನ್ನ ಚರ್ಮ ಸುಲಿದು ನಿಮಗೆ ಚಪ್ಪಲಿ ಮಾಡಿಕೊಟ್ರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಗೌಡ್ರೆ ಅಂತಾನೆ ರಾಕಿ. ನೀನು ಡ್ರೈವರ್ ಅಲ್ಲ, ನಮ್ಮ ಹಟ್ಟಿಲಿ ಒಬ್ಬ ನೀನು ಅಲ್ಲ ಕಣ್ಲ, ನಿನಗೇನಾರ ಬೇಕು ಅಂದರೆ ನನ್ನ ಹತ್ರ ಕೇಳು ಅಂತಿದ್ದೆ ತಾನೆ, ಯಾಕ್ಲ ಕೇಳಲಿಲ್ಲ ಅಂತಾರೆ ಶಿವರಾಮೇಗೌಡರು. ಅದು ಗೌಡ್ರೆ ಅಂತಾನೆ ರಾಕಿ. ಫಸ್ಟ್ ಎದ್ದೇಳೋ ಮೇಲೆ ಹೋಗಲಿ ಬಿಡು, ಇನ್ಮ್ಯಾಕಾದರೂ ನಿಮ್ಗೇನು ಕಷ್ಟ ಇದ್ದರೂ ನನ್ನ ಹತ್ರ ಹೇಳ್ಕೊ ಅಂತಾರೆ ಶಿವರಾಮೇಗೌಡರು. ಆಯಿತು ಗೌಡ್ರೆ ಅಂತಾನೆ ರಾಕಿ. ಈಗ ಹೆಂಗಿದ್ದಾಳೆ ನಿನ್ನವ್ವ ಅಂತಾರೆ ಶಿವರಾಮೇಗೌಡರು. ನಿಮ್ಮ ದಯೆಯಿಂದ ಯಾವ ತೊಂದರೆನೂ ಇಲ್ಲದೆ ಹುಷಾರಾಗವ್ರೆ, ಇವತ್ತೇನೋ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅಂತ ಅಂದವ್ರೆ ಡಾಕ್ಟ್ರು ಅಂತಾನೆ ರಾಕಿ. ಹಟ್ಟಿಗೆ ಬಂದಮೇಲೆ ನಿಮ್ಮವ್ವನ ಜೋಪಾನವಾಗಿ ನೋಡ್ಕೊ, ಏನಾದರೂ ಬೇಕು ಅಂದರೆ ನನ್ನ ಹತ್ರ ಕೇಳು, ಸಂಕೋಚ ಪಟ್ಕೋಬೇಡ ಕಣ್ಲ ಅಂತಾರೆ ಶಿವರಾಮೇಗೌಡರು. ನಮ್ಮವ್ವನ್ನ ನನಗೆ ಉಳಿಸ್ಕೊಟ್ಟಿದ್ದೀರಿ, ಇನ್ಮ್ಯಾಕೆ ಸಂದಾಗಿ ನೋಡ್ಕೋತೀನಿ ಗೌಡ್ರೆ ಅಂತಾನೆ ರಾಕಿ. ನಿಜ ಹೇಳಬೇಕು ಅಂದರೆ ನಿಮ್ಮವ್ವಂಗೆ ಆಪ್ರೇಷನ್ ಮಾಡಿಸೋಕ್ಕೆ ಕಾರಣ ನಾನಲ್ಲ, ನನ್ನ ಮಗಳು ಕಣ್ಮಣಿ. ಹಿಂಗಾಗದೆ ಅಂತ ನೀನು ಬಂದು ನನ್ನ ಬಳಿ ಹೇಳಲಿಲ್ಲ, ಕೆಲಸದ ಒತ್ತಡದಲ್ಲಿ ನನಗೂ ಆ ಕಡೆ ಗಮನ ಕೊಡೋದಕ್ಕಾಗಲಿಲ್ಲ. ನನ್ನ ಮಗಳು ಬಂದು ನಿನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು, ಇಲ್ಲ ಅಂದಿದ್ರೆ ನಮಗೆಲ್ಲಿ ಗೊತ್ತಾಗ್ತಿತ್ತು ಈ ವಿಚಾರ. ಬಿಡು, ಅಮ್ಮನ ಸಂದಾಗಿ ನೋಡ್ಕೋ ಅಂತಾರೆ ಶಿವರಾಮೇಗೌಡರು. ಸರಿ ಗೌಡ್ರೆ ಅಂತಾನೆ ರಾಕಿ. ನಂತರ ರಾಕಿ ಕಾರ್ ಹತ್ರ ನಿಂತ್ಕೊಂಡು ಕಣ್ಮಣಿ ಬಗ್ಗೆ ಯೋಚನೆ ಮಾಡುವಾಗ ಕಣ್ಮಣಿ ಬರ್ತಾಳೆ. ಮೇಡಮ್ ನಿಮ್ಮಿಂದ ಅಂತಾನೆ ರಾಕಿ. ಮೊದಲು ಕಾರ್ ತೆಗಿ ಅಂತ ಕಾರಲ್ಲಿ ಕೂತ್ಕೋತಾಳೆ ಕಣ್ಮಣಿ. ರಾಕಿ ಕಾರ್ ತಗೊಂಡು ಬರ್ತಾ ಇರುವಾಗ ಒಂದು ಕಡೆ ಕಾರ್ ನಿಲ್ಲಿಸು ಅಂತ ಕಣ್ಮಣಿ ಕಾರಿಂದ ಇಳಿತಾಳೆ. ನನಗೆ ಅಂತ ಇರೋಳು ನಮ್ಮವ್ವ ಒಬ್ಳೆಯ ಮೇಡಮ್, ಅವಳನ್ನು ನಾನು ಕಳ್ಕೊಂಡು ಬಿಟ್ಟಿದ್ರೆ ನಾನು ಜೀವಂತವಾಗೇ ಇರ್ತಾ ಇರಲಿಲ್ಲ. ನೀವು ಕಾಪಾಡಿದ್ದು ನಮ್ಮ ಅವ್ವ ಒಬ್ಳನ್ನೇ ಅಲ್ಲ, ನನ್ನ ಜೀವನೂ ಕಾಪಾಡಿದ್ದೀರಾ. ಈ ಜೀವ ನೀವು ಕೊಟ್ಟಿರೋ ಭಿಕ್ಷೆ ಅಂದರೂ ತಪ್ಪಾಗೋಕ್ಕಿಲ್ಲ, ನಮ್ಮ ಪಾಲಿಗೆ ದೇವರು ನೀವು ಅಂತಾನೆ ರಾಕಿ. ನಾನು ದೇವರಲ್ಲ, ನಿಮ್ಮಲ್ಲಿ ಒಬ್ಬಳು ಅಷ್ಟೇ. ನಾನು ಯಾವತ್ತೂ ನಿನ್ನನ್ನು ನನ್ನವನು ಅಂತ ಒಪ್ಕೊಂಡು ಆಗೋಗಿದೆ. ಅಂದಮೇಕೆ ನಿಮ್ಮ ಕಷ್ಟದಲ್ಲಿ ಕೈ ಹಿಡಿದು ನಿಮ್ಮ ತಾಯಿನ ಕಾಪಾಡೋದು, ನೋವಲ್ಲಿ ನಿನ್ನ ಜೊತೆ ನಿಲ್ಲೋದು ಯಾವುದೂ ಸಹಾಯ ಅಲ್ಲ, ಕರ್ತವ್ಯ ಅಂತಾಳೆ ಕಣ್ಮಣಿ. ಮೇಡಮ್, ನಾನು ನಿಮ್ಮ ಹಟ್ಟಿಲಿ ಕೆಲಸ ಮಾಡೋ ಒಬ್ಬ ಡ್ರೈವರ್, ಅದಕ್ಕಿಂತ ಹೆಚ್ಚಾಗಿ ಇವತ್ತು ನೀವು ನಿಮ್ಮ ಹಟ್ಟಿಯವರು ಸಹಾಯ ಮಾಡಿರೋದನ್ನು ತೀರಿಸೋಕ್ಕಾಗದೆ ನಿಮ್ಮ ಋಣದಲ್ಲಿ ಬದುಕ್ತಾ ಇರೋ ಒಬ್ಬ ಮನುಷ್ಯ ನಾನು. ದಿಟ ಹೇಳಬೇಕು ಅಂದರೆ ನಾನು ನಿಮ್ಮನ್ನು ದೇವರು ಅಂತರ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಮೇಡಮ್, ನೀವು ನನ್ನ ಪಾಲಿಗೆ ದೇವರೇ ಮೇಡಮ್ ಅಂತಾನೆ ರಾಕಿ. ಪ್ರತಿ ದೇವತೆಗೂ ಒಂದು ಜೋಡಿ ಇರುತ್ತೆ ರಾಕಿ,
ಆ ಜೋಡಿ ನೀನೇಯ ಅಂತಾಳೆ ಕಣ್ಮಣಿ. ದಯವಿಟ್ಟು ಹಾಗೆ ಹೇಳಬೇಡಿ ಮೇಡಮ್. ಯಾವುದೇ ಪರಿಸ್ಥಿತಿ ಬಂದರೂ ನಿಮ್ಮ ಪ್ರೀತಿನ ನನಗೆ ಒಪ್ಕೊಳ್ಳೋದಕ್ಕೆ ಆಗೋಕ್ಕಿಲ್ಲ. ನೀವು ಮಾಡಿರೋ ಸಹಾಯಕ್ಕೆ ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡ್ತೀನಿ. ಆದರೆ ಸಂಗತಿ ಆಗೋ ಕನಸಾಗೋಕ್ಕೆ ನನಗೆ ಸಾಧ್ಯ ಇಲ್ಲ ಮೇಡಮ್ ಅಂತಾನೆ ರಾಕಿ. ಇದು ಕನಸಲ್ಲ, ದೇವ್ರ ನಿರ್ಧಾರ ಅಂತಾಳೆ ಕಣ್ಮಣಿ. ಅದು ನಿಮ್ಮ ನಿರ್ಧಾರ. ನೋಡಿ, ದಯಮಾಡಿ ಈ ವಿಷಯದಲ್ಲಿ ನನ್ನ ಬಿಟ್ಬಿಡಿ. ಇದೇ ನನ್ನ ಕೊನೆ ಮಾತು ಅಂತಾನೆ ರಾಕಿ. ನೀನಿಲ್ಲ ಅಂದಮೇಲೆ ನನಗೆ ಜೀವನೇ ಬೇಡ. ಇನ್ಯಾರೂ ಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ತಾರೆ ಅಂದರೆ ನಾನು ಅದನ್ನು ಒಪ್ಪಕ್ಕಿಲ್ಲ ಅಂತಾಳೆ ಕಣ್ಮಣಿ. ನಿಮಗೋಸ್ಕರ ಒಂದು ಅದ್ಭುತವಾದ ಜೀವನ ಕಾದಿದೆ ಅಂತಾನೆ ರಾಕಿ. ನೀನಿಲ್ಲ ಅಂದರೆ ಎಲ್ಲನೂ ಕಾಲಿನೀಯ. ನೀನಿಲ್ಲ ಅಂದರೆ ಬದುಕಿಗೆ ಅರ್ಥನೇ ಇರಲ್ಲ ಅಂತಾಳೆ ಕಣ್ಮಣಿ. ಅದು ನಿಮ್ಮ ಭ್ರಮೆ ಮೇಡಮ್ ಅಂತಾನೆ ರಾಕಿ. ನಿನ್ನ ಕೊನೆ ತೀರ್ಮಾನನ ಅಂತಾಳೆ ಕಣ್ಮಣಿ. ಕೊನೆ ಮೊದಲು ಎಲ್ಲನೂ ಅದೇಯ ಮೇಡಮ್. ಅದು ಬಿಟ್ಟು ಬೇರೆ ಉತ್ತರನೇ ಇಲ್ಲ, ಯಾವ ಮಾತೂ ಇಲ್ಲ. ಎಷ್ಟೇ ಆದರೂ ನೀವು ನನ್ನ ಯಜಮಾನಿನೇ, ನಾನು ನಿಮ್ಮ ಸೇವಕನೇ. ನಿಮ್ಮನ್ನು ನಾನು ಶಾನೆ ಎತ್ತರದಲ್ಲಿ ನೋಡ್ತಾ ಇದ್ದೀನಿ ಮೇಡಮ್. ದಯಮಾಡಿ ನೀವು ಅಲ್ಲೇ ಇರಿ, ಕೆಳಗೆ ಬರೋ ಪ್ರಯತ್ನ ಮಾಡಬೇಡಿ ಅಂತಾನೆ ರಾಕಿ. ಕೊನೆಯದಾಗಿ ಕೇಳ್ತಿದ್ದೀನಿ, ಇದೇ ಮಾತಾ ಅಂತಾಳೆ ಕಣ್ಮಣಿ. ಹೌದು ಅಂತಾನೆ ರಾಕಿ. ಸರಿ, ನೀನಿಲ್ಲ ಅಂದರೆ ನನಗೆ ಜೀವನೇ ಬೇಕಾಗಿಲ್ಲ ಅಂತ ಕಣ್ಮಣಿ ಓಡ್ತಾಳೆ. ಅವಳು ಹಿಂದೆ ರಾಕಿನೂ ಓಡ್ತಾನೆ. ಕಣ್ಮಣಿ ಬಂದು ಬಾವಿಗೆ ಹಾರಬೇಕು ಅನ್ನುವಾಗ ರಾಕಿ ಅವಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡು, ಮೇಡಮ್ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತಾನೆ. ಬಿಡು, ನಾನು ಬದುಕಕ್ಕಿಲ್ಲ, ನಾನು ಸಾಯ್ತೀನಿ, ಬಿಡು ರಾಕಿ ಬಿಡು ಅಂತಾಳೆ ಕಣ್ಮಣಿ. ಆಗ ರಾಕಿ ಮಣಿ ಅಂತ ಗಟ್ಟಿಯಾಗಿ ಕೂಗ್ತಾನೆ. ಏನಂತ ಕೂಗ್ದೆ ಅಂತಾಳೆ ಕಣ್ಮಣಿ. ನಿನಗೇನಾರ ಆದರೆ ನಾನು ಬದುಕಿರ್ತೀನ ಅಂತ ತಿಳ್ಕೊಂಡಿದ್ಯಾ ಮಣಿ ಅಂತಾನೆ ರಾಕಿ. ಮತ್ತೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನಾನು ಯಾಕೆ ಹಿಂಗೆ ಸತಾಯಿಸ್ತಿದ್ಯಾ ರಾಕಿ ಅಂತಾಳೆ ಕಣ್ಮಣಿ. ನನ್ನ ಪರಿಸ್ಥಿತಿ ಹಾಗದೆ, ನಾನೇನು ಮಾಡಲಿ. ನಮ್ಮ ಅವ್ವಂಗೆ ಹುಷಾರಿಲ್ಲ ಅಂದರೂ ನಿಮ್ಗಳ ಕುಟೆ ಕೈ ಚಾಚಬೇಕಾಗಿರೋದು ನಾನು. ಆದರೆ ನೀನು ಅಂತಾನೆ ರಾಕಿ. ನೋಡು ರಾಕಿ, ಇಬ್ಬರು ಒಂದಾಗೋಕ್ಕೆ ಬೇಕಾಗಿರೋದು ಅಂತಸ್ತಲ್ಲ, ಒಳ್ಳೆ ಭಾವನೆ. ಪ್ರೀತಿಗೆ ಬೇಕಾಗಿರೋದು ದುಡ್ಡು ಆಸ್ತಿ ಅಲ್ಲ. ನಮ್ಮಿಬ್ಬರು ಮನಸ್ಸನ್ನು ಒಂದಾಗಿರ್ಬೇಕಾದ್ರೆ ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ಅಪ್ಪನ ತವ ಮಾತಾಡಿ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು. ನೋಡು, ನನ್ನ ಕುತ್ತಿಗೆಗೆ 3 ಗಂಟೆ ಅಂತ ಹಾಕಿದರೆ ಅದು ನೀನೇ ಆಗಿರಬೇಕು ರಾಕಿ. ಇಲ್ಲದೆ ಹೋದರೆ ಅದು ನನ್ನ ತಾಳಿ ಆಗೋಕ್ಕಿಲ್ಲ, ಕುಣಿಕೆ ಆಗ್ತೈತೆ. ಐ ಲವ್ ಯು ರಾಕಿ, ಐ ಲವ್ ಯು ಅಂತಾಳೆ ಕಣ್ಮಣಿ. ನೀನಂದರೆ ನನಗೂ ಇಷ್ಟನೇ ಮಣಿ, ಆದರೆ ಅಂತಾನೆ ರಾಕಿ. ಮುಂದಿದ್ದು ನಾನು ನೋಡ್ಕೋತೀನಿ ರಾಕಿ. ಜೀವನ ಅಂತ ಇದ್ದರೆ ಅದು ನಿನ್ನ ಜೊತೆ ಮಾತ್ರ ಅಂತ ರಾಕಿನ ತಪ್ಕೋತಾಳೆ ಕಣ್ಮಣಿ. ನಂತರ ಇಬ್ಬರು ಕಾರ್ ಹತ್ರ ಬರ್ತಾರೆ. ಆಗ ರಾಕಿ ಕಾರಲ್ಲಿರೋ ಲಾಕೆಟ್ನ ತೆಗೆದು ಕಣ್ಮಣಿ ಕೈಗೆ ಕಟ್ತಾನೆ. ಆಗ ಕಣ್ಮಣಿ ಮತ್ತೆ ಅವನ್ನ ತಪ್ಕೋತಾಳೆ. ಈಚೆ ಮೋನ ಕೂತ್ಕೊಂಡು ಚಂಪ ಎಲ್ಲಿಗೆ ಹೋದ್ಲು ಅಂತ ಸೊಪ್ಪು ಬಿಡಿಸ್ತಾ ಇರ್ತಾರೆ. ಆಗ ಈಶ್ವರಿ ಚಿತ್ರ ಬರ್ತಾರೆ. ಅಕ್ಕ ಅಂತಾಳೆ ಈಶ್ವರಿ. ಹೇಳು ಈಶ್ವರಿ ಅಂತಾರೆ ಮೋನ. ನಾಳೆ ಗಂಡಿನ ಕಡೆಯವರು ಬರ್ತಾ ಇರೋ ವಿಷಯ ಕಣ್ಮಣಿಗೆ ಹೇಳಿದ್ರಾ ಅಂತಾಳೆ ಈಶ್ವರಿ. ಈ ಗಡಿಬಿಡಿಲಿ ಅವಳಿಗೆ ಹೇಳೋದನ್ನೇ ಮರ್ತೆ ಕಣವ ಅಂತಾರೆ ಮೋನ. ಅಲ್ಲ ಕಣಕ್ಕ, ಮುಖ್ಯವಾಗಿ ಅವಳಿಗೆ ತಾನೇ ಹೇಳಬೇಕು. ಹೆಣ್ಮಕ್ಳಿಗೆ ಗಂಡ ಬರ್ತಾನೆ ಅಂದರೆ ಅವರದ್ದೇ ಆದ ಸಂಭ್ರಮ ಸಡಗರ ಎಲ್ಲ ಇರ್ತದೆ. ಆಮ್ಯಾಕೆ ಹೆಂಗೆ ಬೇಕೋ ಹಂಗೆ ಸಿದ್ಧ ಆಗೋಕ್ಕಾಗತ್ತೆ. ಅದು ಬಿಟ್ಬಿಟ್ಟು ನಾವು ದಿಢೀರಂತ ಹೇಳಿದರೆ ಗಾಬರಿ ಮಾಡ್ಕೊಳ್ಳೋಕ್ಕಿಲ್ವೇ ಅಂತಾರೆ ಈಶ್ವರಿ. ನೀನೇ ಹೇಳೋದು ದಿಟನೆ, ಹೇಳಬೇಕು ಅಂತ ಹೋದೆ, ಯಾವುದೇ ಒಂದು ಫೋನ್ ಬಂತು ಮರ್ತೆ ಅಂತಾರೆ ಮೋನ. ಅದಕ್ಕೇನಂತೆ ವಾ, ಅವಳಿಗೆ ನಾವೇ ಉಟ್ಕೊಳ್ಳೋಕೆ ಅಂತ ಸೀರೆ ತಂದಿದ್ದೀವಲ್ವಾ, ಅದನ್ನು ಕೊಟ್ಬಿಟ್ಟು ಅವಳಿಗೆ ಹೇಳೋಣ ಬಿಡು ಅಂತಾಳೆ ಚಿತ್ರ. ಓ, ಹೊಸ ಸೀರೆ ತಂದ್ರಾ ಅಂತಾರೆ ಮೋನ. ಹ್ಞೂ ಅಕ್ಕ, ಹೆಂಗದೆ ನೋಡು, ನಮ್ಮ ಕಣ್ಮಣಿಗೆ ಸಂದ ಕಾಣಿಸ್ತದ ಇಲ್ವಾ, ಒಂದು ಸರ್ತಿ ನೋಡಿಬಿಡು ಅಂತ ಸೀರೆನ ಕೊಡ್ತಾರೆ ಈಶ್ವರಿ. ನೀವು ತಂದ್ಮೇಕೆ ಅದು ಸಂದಾಗೆ ಇರ್ತದೆ ಅಂತಾರೆ ಮೋನ. ಸರಿ, ಹಾಗಿದ್ರೆ ಈಗಲೇ ಹೋಗಿ ಕೊಟ್ಬಿಟ್ಟು ವಿಷಯ ಹೇಳೋದೆಯಾ ಅಂತಾಳೆ ಚಿತ್ರ. ಅವಳು ಆಗಲೇ ಮಲಗಿರಬೇಕು ಚಿತ್ರ. ಒತ್ತಾರಕ್ಕೆ ಕೊಟ್ಬಿಟ್ಟು ಹೇಳಿದ್ರಾಯ್ತು, ಈಗ ತಗೊಂಡು ಹೋಗಿ ಮಡಗ್ಬಿಡು ಅಂತಾರೆ ಮೋನ. ಸರಿ ಅಕ್ಕ ಅಂತ ಈಶ್ವರಿ ಹೋಗ್ತಾರೆ. ಈಚೆ ಕಣ್ಮಣಿ ರೂಮಲ್ಲಿ ಇದ್ಕೊಂಡು ರಾಕಿಗೆ ಕಾಲ್ ಮಾಡ್ತಾಳೆ. ಹೇಳಿ ಮೇಡಮ್ ಅಂತಾನೆ ರಾಕಿ. ಅಲ್ಲಿಗೆ ಬಂದು ಕೊಂದು ಹಾಕ್ಬಿಡ್ತೀನಿ, ಯಾರಾದರೂ ಇರುವಾಗ ಮಾತ್ರ ಮೇಡಮ್ ಅಂತ ಕರಿ ಅಂದಿರೋದು ಅಂತಾಳೆ ಕಣ್ಮಣಿ. ಸರಿ ಮಣಿ ಅಂತಾನೆ ರಾಕಿ. ಇದು ಬೇಕಾಗಿರೋದು. ಸರಿ, ಎಲ್ಲಿದೆಯಾ ಅಂತಾಳೆ ಕಣ್ಮಣಿ. ನನಗೆ ಕೊಟ್ಟಿರೋ ಮನೆಗೆ ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು, ಮಾತಾಡೋಣ ಅಂತ ಸೈಡಿಗೆ ಬಂದೆ ಅಂತಾನೆ ರಾಕಿ. ಮಲ್ಕೊಳ್ಳೋಕ್ಕೂ ಮುಂಚೆ ಗುಡ್ ನೈಟ್ ಹೇಳಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ನಿನಗೆ ಅಂತಾಳೆ ಕಣ್ಮಣಿ. ಸಾರಿ, ಗುಡ್ ನೈಟ್ ಅಂತಾನೆ ರಾಕಿ. ಕೊಂದು ಹಾಕ್ಬಿಡ್ತೀನಿ, ಗುಡ್ ನೈಟ್ ಹೇಳೋದು ಫೋನಲ್ಲಲ್ಲ, ಅಲ್ಲಿಗೆ ಬರ್ತೀನಿರು ಅಂತಾಳೆ ಕಣ್ಮಣಿ. ಏನು ತಮಾಷೆ ಮಾಡ್ತಿದ್ಯಾ? ಆ ಕೆಲಸ ಮಾತ್ರ ಮಾಡಬೇಡ, ಯಾರ ಕಣ್ಣಿಗಾದರೂ ಬಿದ್ದರೆ ಶಾನೆ ಕಷ್ಟ ಆಯ್ತದೆ ಅಂತಾನೆ ರಾಕಿ. ಹಾಗೆಲ್ಲ ಆಗೋಕ್ಕಿಲ್ಲ, ಎಲ್ಲರೂ ಮಲಗವ್ರೆ, ನಾನು ಬರ್ತಾ ಇವ್ನಿ, ಸುಮ್ಕಿರು ಅಂತ ಕಾಲ್ ಕಟ್ ಮಾಡಿ ಕಣ್ಮಣಿ ರಾಕಿ ಹತ್ರ ಬರ್ತಾಳೆ. ಈಚೆ ವಿನಂತಿ ಫೋನ್ ನೋಡ್ತಾ ಇರುವಾಗ ಯಾರೋ ಹೋದ ಹಾಗೆ ನೆರಳು ಕಾಣುತ್ತೆ. ಈಚೆ ಕಣ್ಮಣಿ ಭದ್ರಾ ಮತ್ತು ವಿದ್ಯಾ ಇರೋ ಗೆಸ್ಟ್ ಹೌಸ್ ಹತ್ರ ನಿಂತ್ಕೊಂಡಿರ್ತಾರೆ. ರಾಕಿ ಶರ್ಟನ್ನು ಕಣ್ಮಣಿ ಹಿಡ್ಕೊಂಡು, ಏನು ಗುಡ್ ನೈಟ್ ಹೇಳೋಕ್ಕೆ ನಾನೇ ಬರಬೇಕಾ ಅಂತಾಳೆ. ನಾಳೆಯಿಂದ ಹೇಳ್ತೀನಿ, ಇವತ್ತಿಗೆ ಗುಡ್ ನೈಟ್ ಅಂತಾನೆ ರಾಕಿ. ಗುಡ್ ನೈಟ್ ಹೇಳೋದು ಹಿಂಗಲ್ಲ ತಂಬಿಟ್ಟು,
ಅಂತಾಳೆ ಕಣ್ಮಣಿ. ಮತ್ತು ಇನ್ನೆಂಗೆ ಉಪ್ಪಿಟ್ಟು ಅಂತಾನೆ ರಾಕಿ. ಹೆಂಗಂದರೆ ತುಟಿಯಿಂದ ಹತ್ತಿರ ಬಂದು ಕೆನ್ನೆಗೆ ಹಿಂಗೆ ಅಂತ ಕಣ್ಮಣಿ ತೋರಿಸುವಾಗ ಅಯ್ಯಯ್ಯೋ ಶಾನೆ ಭಯ ಇರ್ತದೆ ಅಂತಾನೆ ರಾಕಿ. ಒಂದು ಮುತ್ತು ಕೊಟ್ಟರೆ ಭಯ ಎದ್ವಿದ್ದು ಓಡ್ತದೆ, ಏನೂ ಆಗೋಕ್ಕಿಲ್ಲ ತಂಬಿಟ್ಟು, ಒಂದೇ ಒಂದು ಮುತ್ತು ಅಂತ ಕಣ್ಮಣಿ ಮುತ್ತನ್ನು ಕೊಡುವಾಗ ವಿದ್ಯಾ ಬಂದು ರಾಕಿ ಅಣ್ಣ ಅಂತ ಕೂಗ್ತಾಳೆ. ಅಲ್ಲಿ ಯಾರೋ ಬರ್ತವ್ರೆ, ಕೂತ್ಕೊಳ್ಳಿ ಅಲ್ಲೇ ಅಂತಾಳೆ ವಿದ್ಯಾ. ರಾಕಿ ಮತ್ತು ಕಣ್ಮಣಿ ಅಡ್ಡ ಆಡ್ಕೋತಾರೆ. ವಿದ್ಯಾ ಓದ್ತಾ ತಿರುಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಸಾವಿತ್ರಿ ಮತ್ತು ವಿನಂತಿ ಬಂದು ಏಯ್ ಇಲ್ಲೇನೇ ಮಾಡ್ತಿದ್ಯಾ ಅಂತಾಳೆ ಸಾವಿತ್ರಿ. ಓದ್ತಾ ಇರೋದು ಕಾಣಿಸ್ತಿಲ್ವೇ ಅಂತಾಳೆ ವಿದ್ಯಾ. ಓದೋಕ್ಕೆ ಹಟ್ಟಿ ಒಳಗೆ ಜಾಗ ಇಲ್ವೇ ಅಂತಾಳೆ ಸಾವಿತ್ರಿ. ಅಲ್ಲ, ನಾನೇನಾದರೂ ಲೈಟ್ ಆನ್ ಮಾಡಿಕೊಂಡ್ರೆ ಮಲಗಿರೋರು ಸುಮ್ಮನೆ ಇರೋಕ್ಕಿಲ್ಲ ಅನ್ನೋ ಜ್ಞಾನನೂ ಇರೋಕ್ಕಿಲ್ವ ನಿಮಗೆ ಅಂತಾಳೆ ವಿದ್ಯಾ. ಸರಿ, ಹಟ್ಟಿ ಒಳಗೆ ಬಂದಿದ್ಯಲ್ಲ, ನೀನೇ ಯಾವುದು ಅಂತಾಳೆ ವಿನಂತಿ. ಹೌದು ನಾನೇ, ಯಾಕೆ ಅಂತಾಳೆ ವಿದ್ಯಾ. ಏಯ್ ನಮ್ಮನೆ ಒಳಕ್ಕೆ ನೀನು ಯಾಕೆ ಬಂದಿದ್ದೆ ಅಂತಾಳೆ ಸಾವಿತ್ರಿ. ನಾನು ಯಾಕೆ ಬಂದೆ, ಯಾಕೆ ಹೋದೆ ಅಂತ ನಿಮಗೆ ಹೇಳಬೇಕು ಅಂತ ಕೋರ್ಟು ನಂತವ ಏನೂ ಹೇಳಿಲ್ಲ ಅಂತಾಳೆ ವಿದ್ಯಾ. ಈಚೆ ಕಣ್ಮಣಿನ ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಾರೆ. ಕಣ್ಮಣಿ ಎಲ್ರಿಗೂ ಜ್ಯೂಸನ್ನು ಕೊಡ್ತಾಳೆ. ರಾಕಿನೂ ಅಲ್ಲೇ ಇರ್ತಾನೆ. ಮಗಳೇ ಕಣ್ಮಣಿ, ನಿನಗೆ ಹುಡುಗ ಒಪ್ಕೆನಾ ಅಂತಾರೆ ಶಿವರಾಮೇಗೌಡರು. ಅಯ್ಯೋ ಬಾವ, ನೀವು ಯಾರು ತೋರಿದ್ರೂ ಅವಳು ಒಪ್ಕೋತಾಳೆ, ನೀವೇನೇ ಹೇಳಿದರೂ ಎಲ್ಲರ ನಿರ್ಧಾರ ಅಷ್ಟೇಯ ಅಂತಾರೆ ಈಶ್ವರಿ. ನಮ್ಮೆಲ್ರಿಗೂ ಒಪ್ಪಿಗೆ ಅದೆ ಅಂತಾರೆ ಮೋನ. ಈ ಸಂಬಂಧ ನಮಗೆ ಒಪ್ಪಿಗೆ ಅದೆ ಅಂತಾರೆ ಶಿವರಾಮೇಗೌಡರು. ಶಾಕ್ನಿಂದ ಕಣ್ಮಣಿ ಮತ್ತು ರಾಕಿ ಮುಖ ನೋಡ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.